ಜೈ ಶ್ರೀ ಶಿವಲಾಲ್. ಗುರು ಬೊಂಬಾಟಾಗಿ ಬಂದ್ವಿ. ಬಂದು ಗಾಡಿ ಕ್ಲಚ್ ಪೇಸಿಂಗ್ ಹೋಗ್ಬಿಟ್ಟಿತ್ತು ಗುರು. ಹೊಸದೇ ಹಾಕ್ಸಿದ್ವಿ. ನಮ್ಮ ಓನರ್ ಬೇರೆ ಬಂದಿದ್ರು ನೋಡ್ರಿ. ನಮ್ಮ ಬಾಸು ಬಂದಿದ್ದಾರೆ ಇಬ್ಬರು. ಅದ್ರ ಜೊತೆಗೆ ನಮ್ಮ ರಂಗಣ್ಣ ಬೇರೆ ಬಂದಿದ್ದಾರೆ. ಬಂದು ಗಾಡಿ ಆಲ್ಟ್ ಆಗಿಬಿಡ್ತು ಗುರು. ನನ್ನ ಮಗನ ಕಣ್ಣು ಬಿತ್ತು ಗುರು ನಮ್ಮ ಗಾಡಿ ಮೇಲೆ. ನೋಡ್ರಿ ಕೆಲಸ ಹಂಗೆ ಬ್ಯಾಲೆನ್ಸ್ ಕೆಲಸ ಏನಿತ್ತು ಗುರು ಅಷ್ಟು ಮಾಡಿಸ್ಕೊಂಡಿದ್ದೆ. ಸೀದಾ ಕ್ಲಚ್ ಪೇಸಿಂಗ್ ಹಾಕ್ಸಿ ಎತ್ತಿದ್ದೆ. ನೋಡ್ರಿ ಎತ್ತವ್ರೆ. ಗ್ಯಾರೇಜ್ ತೋರಿಸ್ತೀನಿ ನೋಡ್ರಿ ಗುರು. ಈ ಗ್ಯಾರೇಜ್ ಬಂದು ದಾವಣಗೆರೆಯಿಂದ ಆ ಕಡೆಯಿಂದ ನಾವು ಮುಂಬೈ ಕಡೆಯಿಂದ ಬಂದರೆ ಇಲ್ಲಿ ಮುಂದ್ಗಡೆ ಸರ್ವಿಸ್ ರೋಡ್ ರವಿ ಮಿಲ್ಲು ಇಂಡಿಯನ್ ಗ್ಯಾರೇಜ್ ಅಂತ ಅವರೇ ಓನರು. ವೇಸ್ಟ್ ಏನು ತೆಗಿತಿದ್ರು ಅವರೇ ಓನರು ಗುರು. ನೋಡ್ರಿ ಗ್ಯಾರೇಜ್ ತೋರಿಸ್ತೀನಿ. ಅಲ್ಲಿ ಬೈಕ್ ಮೇಲೆ ಕೂತಿರಲ್ಲ ಅವರೇ ಓನರು, ಇಂಡಿಯನ್ ಗ್ಯಾರೇಜ್ ಓನರ್ ಅವರು. ನೋಡ್ರಿ ಗ್ಯಾರೇಜ್ ನೋಡಿದ್ರೆ ಹಿಂಗೈತೆ. ಯಾವಾಗಲೂ ಗಾಡಿಗಳು ನಿಂತಿರ್ತವೆ. ನೋಡ್ರಿ ಗಾಡಿ ನಿಂತೈತೆ. ಈ ಗಾಡಿ ನಿಂತಿರೋದು ಇಂಡಿಯನ್ ಗಾಡಿ. ಅದು ಗ್ಯಾರೇಜ್ ಓನರ್ದು ಗಾಡಿ ಅದು. ನಮ್ಮ ಬಾಸು ಗ್ಯಾರೇಜ್ ಓನರು ಏನೋ ಮಾತಾಡ್ತವ್ರೆ. ಡಿಸ್ಕಷನ್ ನಡೀತೈತೆ. ಬನ್ನಿ ಚಂದು ವೀಡಿಯೋ ಮಾಡೋನೆ ಗುರು. ಬಸ್ಸಿಂದು ಏನೋ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಹಾಗೆ ಬೊಂಬಾಟಾಗೆ ಮಸ್ತಾಗಿ ನೋಡ್ರಿ ಟೀ ಅಂಗಡಿ ಪಕ್ಕದಲ್ಲಿ ಗುರು. ಊಟ ಮಾತ್ರ ಮಸ್ತಾಗಿ ಸಿಗುತ್ತೆ ಇಲ್ಲಿ. ಮನೆ ಊಟ ಗುರು. ಊಟ ತಿಂಡಿ ನಾಷ್ಟ ಎಲ್ಲ ಮನೆ ಊಟ ಸಿಗುತ್ತೆ ಗುರು. ಮಸ್ತಾಗಿ ಬೊಂಬಾಟಾಗಿರುತ್ತೆ. ಅಲ್ಲಿಂದ ಶಿಸ್ತಾಗಿ ಗಾಡಿ ಪೂಜೆ ಬಿಟ್ಟಿದ್ದೆ ಗುರು. ಸೀದಾ ಮೈಸೂರಿಗೆ. ಪಳನಿ ಚಂದು ಬೀರೂರಲ್ಲಿ ಇಳ್ಕೊಂಬಿಟ್ಟ ಗುರು. ಏನು ಮಾಡೋದು ಗುರು. ಇಷ್ಟು ದಿನ ಜೊತೆಗಿದ್ದ ಈಗ ಊರಾಗ ಇಳಿದ್ನಲ್ಲ, ಸಿಂಗಲಾಗಿ ಹೋಗ್ಬೇಕಲ್ಲ ಗಾಡಿ ಗುರು. ಹಂಗೆ ಬೊಂಬಾಟಾಗೆ ಅಲ್ಲಿಂದ ಚೆಕ್ ಮಾಡ್ಸಕ್ಕೆ ಗಾಡಿ ಓಡಿಸ್ತಿರೋದು ನಮ್ಮ ಬಾಸು ಗುರು. ನಮ್ಮ ಅಣ್ಣ ಚೆಕ್ ಮಾಡೋಕೆ ಅಂತ ಹೊಡೆದ್ರು ಗುರು. ಮಸ್ತಾಗೆ ಗುರು ಕೂತ್ಕೊಳ್ಳೋಕ್ಕಾಗಲ್ಲ ಪಕ್ಕದಲ್ಲಿ. ಬೊಂಬಾಟಾಗಿ ಹಂಗೆ ಹೊಡೆಯೋದು. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಗುರು. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ.